ಮನ್ಸಲ್ಲಿ ಇನ್ನೂ ಅದು ಏನೇನಿದೆಯೋ ಏನೇನೋ. ಅವ್ರು ಬೇಕು ಅಂತ ಕೊಟ್ಟಿಲ್ಲ ಅದಕ್ಕೆ. ಭಾವನಾ, ನೀನು ಈ ಥರ ಮಾಡ್ತೀಯ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನೇನು ತಪ್ಪು ಮಾಡಿದ್ದೆ? ಚೆನ್ನಾಗೇ ಮಾತಾಡ್ತಿದ್ದೆ ಅಲ್ವಾ, ಚೆನ್ನಾಗೇ ಇದ್ದೆ. ಪ್ರೆಗ್ನೆಂಟ್ ಅಂತ ಗೊತ್ತಿದ್ದು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿಯಾ? ಅಲ್ಲ ಸಂಜನಾ, ನಾನು ನಿಜ ಹೇಳ್ತಾ ಇದ್ದೆ. ಸಿದ್ದು, ಇವರೆಲ್ಲ ಹಿಂಗೆಲ್ಲ ಮಾತಾಡಿದ್ರು ಅಂತ ಏನು ಬೇಜಾರು ಮಾಡ್ಕೊಬಿಡಕ್ಕಲ್ಲ. ಭಾವನವರು ಇದನ್ನೆಲ್ಲ ಬೇಕು ಅಂತ ಮಾಡಿರಕ್ಕಿಲ್ಲ. ಏನೋ ಅವ್ರಿಗೆ ಸಹಾಯ ಮಾಡೋಕ್ಕೆ ಹೋಗಿ ಹಿಂಗೆ ಎಡವಟ್ಟಾಗ್ಬಿಡೋದು ಅಷ್ಟೇ. ಅವ್ರ ಪರಿಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂತಂದರೆ ಆದಿಲೋಗ ದೇವನ ಮನೆಗೆ ಬಂದಂಗೆ ಆಗ್ಬಿಟ್ಟದೆ. ಅವ್ರು ಯಾರು ನಮ್ಮದೇ ಇದ್ರೂ ನಾನು ನಿಮ್ಮಿಬ್ರು ನಂಬ್ತೀನಿಕಲ್ಲ, ನಾನು ನಿಮ್ಮ ಜೊತೆಗಿರ್ತೀನಿ. ಯಾವ್ದು ಬೇಜಾರು ಮಾಡ್ಕೋಬೇಡ, ನೀನು ಅಷ್ಟೇ ಕಣವ. ನೋವಾಗ್ತಾ ಇದೆಯಾ? ನನಗೂ ನೋವಾಗ್ತಾ ಇದೆ ಅಂತ ನಿಮ್ಗಳಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಜಯಂತ್, ಏನಪ್ಪ ಇದು? ಯಾಕೆಷ್ಟೊಂದು ಟೆನ್ಷನ್ನಲ್ಲಿದೆಯಾ? ಶಾಂತಮ್ಮ, ಈ ಶ್ರೀಕಾಂತ ವಿಷಯ ಗೊತ್ತಾದ ತಕ್ಷಣ ಫೋನ್ ಮಾಡ್ತೀನಿ ಅಂತ ಹೇಳಿದ್ದ. ಆದರೂ ಇಷ್ಟೊತ್ತವರು ಫೋನ್ ಮಾಡಿಲ್ವಲ್ಲ. ಅಲ್ಲಿ ಏನು ನಡೀತಾ ಇದೆ, ಜಾಮೀರು ಸಿಕ್ಕರ ಇಲ್ವಾ ನಂಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಅದಕ್ಕೆ ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೋತಿದ್ಯಾ? ನೀನೇ ಒಂದ್ಸರಿ ಫೋನ್ ಮಾಡಿಬಿಡು. ಪದೇ ಪದೇ ಫೋನ್ ಮಾಡಬೇಡಿ, ವಿಶ್ವಂಗೆ ಅನುಮಾನ ಬರುತ್ತೆ. ನಾನೇ ವಿಷಯ ಗೊತ್ತಾದ ತಕ್ಷಣ ಫೋನ್ ಮಾಡ್ತೀನಿ ಅಂತ ಉಡೇ ಹೇಳಿದ್ದಾನೆ. ಏನು ಮಾಡಲಿ? ನಾನೇ ಒಂದ್ಸಲಿ ವಿಶ್ವ ನನಗೆ ಹೋಗಿ ಬಂದ್ಬಿಟ್ರೆ ಹೇಗೆ? ಅಯ್ಯೋ ಬೇಡಪ್ಪ, ಈಗ ಅವನು ಹೋಗಿರೋದೇ ತಪ್ಪು ಅನಿಸ್ತಿದೆ. ಈಗ ನೀನೇನಾದ್ರೂ ಹೋಗ್ಬಿಟ್ರೆ ಖಂಡಿತ ವಿಶ್ವನ್ಗೆ ಅನುಮಾನ ಬರುತ್ತೆ. ಇನ್ನು ಸ್ವಲ್ಪ ಹೊತ್ತು ಕಾದ್ ನೋಡು, ಬೇಕಾದ್ರೆ ಆಮೇಲೆ ನೀನೇ ಫೋನ್ ಮಾಡು. ಅಲ್ರಿ ಶ್ರೀಕಾಂತ್, ಒಂದು ಫೋನ್ ಮಾಡಬೇಕು ನನಗೇನೋ ಪರಿಜ್ಞಾನ ಬೆಳೆದಿದೆ ನಿಮಗೆ. ಐ ಬಿನ್ ವೇಟಿಂಗ್ ಫ್ರಮ್ ಸಿಲಿ ಆಫ್ ಮೀ. ಐ ಆಮ್ ಸಾರಿ ಶ್ರೀಕಾಂತ್. ಬನ್ನಿ, ಸಿಲಿ ಆಫ್ ಮೀ. ನಾನು ನೋಡಿ ನಿಮ್ಮನ್ನ ನಿಲ್ಸೆ ಮಾತಾಡಿಸ್ತಾ ಇದ್ದೀನಿ. ನಿಮಗೆ ಜಾನ್ವಿಯವರು ಅಲ್ಲಿ ಸಿಕ್ಕಿದ್ರು. ಆ ವಿಷಯ ಹೇಳಕ್ಕೆ ನೀವು ಅಲ್ಲಿಂದ ಇಲ್ಲಿವರೆಗೂ ಬಂದ್ರಿ. ಇಲ್ಲ ಸರ್, ಜಾನ್ವಿಯವ್ರು ನಂಗೆ ಸಿಗಲಿಲ್ಲ. ನಾನೆಲ್ಲ ಕಡೆ ಹುಡ್ಕಾಡಿ ನೋಡಿದೆ. ಅವ್ರ ಮನೆಯಲ್ಲಿ, ಕ್ವಾರ್ಟರ್ಸಲ್ಲಿ, ಎಲ್ಲ ರೂಮ್ಗಳಲ್ಲೂ ಹುಡ್ಕಾಡಿ ನೋಡಿದೆ. ಅವ್ರ ಸುಳಿವೇ ಸಿಗಲಿಲ್ಲ ಸರ್. ಆರ್ ಯು ಶೋರ್ ಶ್ರೀಕಾಂತ್? ಎಲ್ಲ ಕಡೆನೂ ಸರಿಯಾಗಿ ಹುಡುಕಿದ್ರಿ? ಪ್ರಾಮಿಸಾಗಿ ಹೇಳ್ತಿದ್ದೀನಿ ಸರ್, ನಾನೆಲ್ಲ ಕಡೆ ಹುಡುಕ್ದೆ. ಅವಳ ಸುಳಿವು ಕೂಡ ಸಿಗಲಿಲ್ಲ. ಈ ವಿಚಾರನ ನಿಮಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಸರ್. ಇನ್ನು ನಾನು ಹೊರಡ್ತೀನಿ ಸರ್. ಹೊರಡ್ತೀರಾ? ಅಲ್ರಿ, ನಾಳೆಯಿಂದ ಯು ಕ್ಯಾನ್ ಜಾಯಿನ್ ವರ್ಕ್ ಅನ್ನೋ ಗುಡ್ ನ್ಯೂಸ್ ಕೇಳೋಕ್ಕೂ ನೀವು ತಯಾರಿಲ್ವಲ್ಲ? ಬೇಡ ಸರ್, ನೀವು ವಹಿಸಿದ ಕೆಲಸ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ಆದ್ದರಿಂದ ಮಾಡದಿರೋ ಕೆಲಸಕ್ಕೆ ಪ್ರತಿಫಲ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಸರ್. ನಾನು ವಹಿಸಿದ ಕೆಲಸ ಅಂದರೆ ಜಾನ್ವಿಯವ್ರನ್ನ ವಿಶ್ವನ ಮನೆಯಲ್ಲಿ ಹುಡುಕೋ ಕೆಲಸ ಮಾಡಿದಿರಿ ಅಲ್ವಾ? ಅಪ್ಪ, ಜಾನ್ವಿಯವರಲ್ಲಿ ಇಲ್ಲ ಅಂದರೆ ನೀವೇನು ಮಾಡೋಕ್ಕಾಗತ್ತೆ, ರೈಟ್? ನಾಳೆ ಕೆಲಸಕ್ಕೆ ಜಾಯ್ನ್ ಆಗಿ. ಸರ್ ಇಲ್ಲ ಸರ್, ನಿಮ್ಮ ಕೆಲಸ ಬೇಕಾದಾಗ ನಾನೇ ನಿಮ್ಮ ಹತ್ರ ಸಹಾಯ ಇಸ್ಕೊತೀನಿ. ನಾನಿನ್ನ ಹೊಡ್ತೀನಿ ಸರ್. ನಾನು ನಿಮಗೆ ವಹಿಸಿದ ಕೆಲಸ ಅಂದರೆ ನೀವು ಜಾನ್ವಿಯವ್ರನ್ನ ಹುಡುಕೋವಾಗ ವಿಶ್ವನಿಗೆ ನಿಮ್ಮ ಮೇಲೆ ಅನುಮಾನ ಬರಲಿಲ್ಲ ಅಲ್ವಾ ಶ್ರೀಕಾಂತ್? ಇಲ್ಲ ಸರ್, ನಾನೆಲ್ಲ ಬ್ಯಾಲೆನ್ಸ್ ಮಾಡಿದ್ದೀನಿ. ವರಿ ಮಾಡ್ಕೊಳೋದೇನೂ ಇಲ್ಲ ಸರ್. ಶಾಂತಮ್ಮ, ಈ ಹುಡುಗನ ನೋಡಿದ್ರ? ನಿನ್ನೆ ಅವನು ಇಲ್ಲಿಗೆ ಬಂದಾಗ ಎಷ್ಟು ಲವಲವಿಕೆಯಿಂದ ಸಂತೋಷವಾಗಿದ್ದ ಅಲ್ವಾ? ಹೀಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಬಾಯ್, ನನಗೇನೋ ಈ ವಿಶ್ವ ಇವನಿಗೆ ಬೆದರಿಕೆ ಹಾಕಿ ಬಾಯೆಲ್ಲ ಬಿಡಿಸ್ಕೊಂಡು ಬಿಟ್ಟಿದ್ದಾನೆ ಅಂತ ಅನ್ನಿಸ್ತಾ ಇದೆಯಲ್ಲ ಶಾಂತಮ್ಮ? ಅಯ್ಯೋ ಬಿಡಪ್ಪ, ಈಗಿನ ಕಾಲದ ಹುಡುಗರೇ ಹಾಗೆ. ನೀನೇನೋ ಒಂದು ಕೆಲಸ ಹೇಳಿದೆ, ಅದು ಮಾಡೋಕ್ಕಾಗಿರಲ್ಲ. ಅವ್ನು ಬಂದು ನಿನ್ನ ಮುಂದೆ ಹೇಳ್ದ, ನೀನು ಮತ್ತೊಂದು ಇನ್ನೊಂದು ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಿದರೆ ಆ ಕೆಲಸನೂ ಮಾಡೋಕ್ಕಾಗದಿದ್ರೆ ನಿನ್ನಿಂದ ಅವನಿಗೆ ತೊಂದರೆ ಆಗ್ಬೋದು ಅಂತ ಹೆದರ್ಕೊಂಡು ಹಾಗೆ ಮಾಡ್ದ.
ಹಾಗಾದ್ರೆ ಈಗೇನು ಮಾಡೋದು ಶಾಂತಮ್ಮ? ನೀನೇನೂ ಮಾಡಬೇಡ, ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ಬಿಡು, ಅಷ್ಟೇ ಸಾಕು. ಅರೆ ನನ್ನ ಪಾಡಿಗೆ ನಾನು ಸುಮ್ಮನೆ ಹೇಗಿದ್ಬಿಡೋದು? ಬೇಟೆ ಮರೆಯಲಿದೆ ಅಂದ ಮಾತ್ರಕ್ಕೆ ಬೇಟೆನೇ ಬಿಟ್ಬಿಟ್ರೆ ಯಾರಿಗೂ ಅವಮಾನ ಹೇಳಿ? ಬೇಟೆಗಾರನಿಗೆ ಅಲ್ವಾ? ನೀವೇನು ಚಿಂತೆ ಮಾಡಬೇಡಿ ಶಾಂತಮ್ಮ. ಚಿನ್ನು ಮರಿ ಎಲ್ಲೇ ಇದ್ರೂ ಈ ಜಯಂತ ಅವರನ್ನು ಹುಡುಕ್ತಾನೆ. ನೀವು ಪಾತಾಳದಲ್ಲಿದ್ರು ಸರಿ, ಐ ಆಮ್ ಕಮಿಂಗ್ ಫಾರ್ ಯು. ಬೇಗ ಬರ್ತೀನಿ. ಪಾಪ ಈ ಹುಡುಗರಿಗೆ ನಮ್ಮ ವಿಶ್ವ ಅನ್ಕೊಂಡ್ರೆ ಎಷ್ಟೊಂದು ಪ್ರೀತಿ ಅಲ್ವಾ? ಕಾಲೇಜ್ ಬಿಟ್ಟರು ಗೆಳೆತನ ಬಿಟ್ಟಿಲ್ಲ ನೋಡು. ನಮ್ಮ ವಿಶ್ವನೂ ಅಷ್ಟೇ ರೀ, ಅವ್ರ ಮೇಲೆ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾನೆ. ಅವ್ರಿಗೇನಾದ್ರೂ ಒಂದು ತೊಂದರೆ ಆಯ್ತು ಅಂದ್ರೆ ಮೊದಲು ಹೋಗಿ ನಿಂತ್ಕೋತಾನೆ. ಬಾಮ್ಮ ಚಂದನ, ತಲೆನೋವು ಹೇಗಿದೆ? ಪರವಾಗಿಲ್ಲ ಅಮ್ಮ. ಜಾಸ್ತಿ ತಲೆನೋವಿದ್ರೆ ಡಾಕ್ಟರ್ ಹತ್ರ ಹೋಗೋಣ. ಅಷ್ಟೆಲ್ಲ ಏನು ಬೇಡ ಸರ್, ಕಮ್ಮಿ ಆಗಿದೆ. ಚಂದನ, ಇವತ್ತು ನಮ್ಮ ವಿಶ್ವನ್ ಫ್ರೆಂಡ್ಸ್ ಬಂದಿದ್ರು. ಅವ್ನ ಬರ್ಡೇ ಅಂತ ಕೇಕ್ ತಗೊಂಬಂದು ಕಟ್ ಮಾಡಿದ್ರು. ನೀನು ಒಬ್ಳು ಇರಲಿಲ್ಲ ನೋಡು. ನಾನು ನಿನ್ಗೊಳಗಡೆ ಕೇಕ್ ಎತ್ತಿಟ್ಟಿದ್ದೀನಿ, ತಿನ್ಕೊಂಬಿಡು. ಸರಿಮ್ಮ. ಇಲ್ಲಿ ಫ್ರೆಂಡ್ಸ್ ಎಲ್ಲ ಬಂದು ಸೆಲೆಬ್ರೇಷನ್ ಮಾಡ್ತಿದ್ರೆ ಇವರೆಲ್ಲ ಹೋಗಿದ್ರು? ಯಾವತ್ತೂ ಇಲ್ಲದೆ ಇರೋ ತಲೆನೋವು ಇವತ್ತು ಬಂದ್ಬಿಡ್ತಾ? ಇವ್ರು ಏನೋ ನಾಟಕ ಆಡ್ತಿದ್ದಾರೆ, ಅದು ಏನು ಅಂತ ನನಗೆ ಅರ್ಥನೇ ಆಗ್ತಿಲ್ವೇ? ಇವರು ಮತ್ತೆ ವಿಶ್ವ ಏನೋ ನಡೆಸ್ತಾ ಇದ್ದಾರೆ, ಅದು ಏನು ಅಂತ ನಾನು ಕಂಡು ಹಿಡ್ತೀನಿ.